ಹಾಯ್ ಗೈಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ದೇವಿ. ಇಲ್ಲಿಗೆ ಯಾಕೆ ಬಂದೇವ ನಿಮಗೆ ಆಲ್ರೆಡಿ ನಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರ್ತೈತಿ. ಸೊ ಇವತ್ತು ನಾವು ಲ್ಯಾಪ್ಟಾಪ್ ತೊಗೊಳಕ್ಕೆ ಬಂದೀವಿ. ಅದು ನನಗೆ ಎಷ್ಟು ಪ್ರೌಡ್ ಫೀಲ್ ಅನ್ಸತ್ತಂದ್ರೆ ನಾ ದುಡ್ದಿರೋ ಅಂಥ ರೊಕ್ಕದಾಗ ತೊಗೊಂಡೇವಿ ಇಬ್ಬರು ಅಂತೇಳಿ, ಅದು ಖುಷಿ ಅನ್ಸತೈತಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಫಸ್ಟ್ ಇಲ್ಲೇ ಐಫೋನ್ ತೊಗೊಂಡ್ವಿ, ಆಮೇಲೆ ಸೆಕೆಂಡ್ ನಾವು ಲ್ಯಾಪ್ಟಾಪ್ ತೊಗೊಂಡ್ವಿ. ಹಂಗೆ ನಿಮ್ಮ ಸಲುವಾಗಿ ನಾವು ಫ್ರಿಜ್ ತೊಗೊಂಡ್ವಿ. ಹಂಗೆ ನಿಮ್ಮ ಸಲುವಾಗಿ ಇಲ್ಲಿ ಮಟ್ಟ ಬರತ್ತೀವಿ. ಆ್ಯಂಡ್ ನಿಮ್ಮ ಸಪೋರ್ಟಿಂದ ಆಗತ್ತೈತಿ. ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿರಿ, ಅದೇ ಒಂದು ಕೇಳ್ಕೊಳ್ಳೋದು. ನಾವೀಗ ಏನೋ ತೊಗೊಂಡ್ರು, ನಾವೆಲ್ಲೇ ಇದ್ರು ಅದೆಲ್ಲ ನಿಮ್ಮ ಸಲುವಾಗಿನ, ಇದಂತೂ ಪಕ್ಕ. ಸೊ ಥ್ಯಾಂಕ್ ಯು ಗೈಸ್. ನಿಮ್ಗೆ ಲ್ಯಾಪ್ಟಾಪ್ ಕಾರಣ ಏನಂದ್ರೆ ನಾವು ಇವಾಗ ಶಾರ್ಟ್ ಮೂವಿ ನಿಮ್ಗೆ ಹೇಳ್ದಂಗೆ ಶಾರ್ಟ್ ಮೂವಿ ಮಾಡ್ಬೇಕು ಅನ್ಲಿಕ್ಕತ್ತಿದ್ವಲ್ಲ, ಸೊ ಅದ್ರ ಸಲುವಾಗಿ ಎಡಿಟಿಂಗ್ ಸಲುವಾಗಿ ಬೇಕಾಗಿತ್ತು ಅಂತೇಳಿ ತೊಗೊಂಡ್ವಿ. ಆ್ಯಕ್ಚುಲಿ ನಮ್ದು ನನ್ನ ಬರ್ತ್ಡೇನೂ ಐತಿ ಜುಲೈ 20th, ಎಲ್ಲರಿಗೂ ಗೊತ್ತೈತಿ. ಬಟ್ ಅವಾಗ ನಾನು ತೊಗೋಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಅದಕ್ಕಿಂತ ಮುಂಚೆನೇ ತೊಗೊಂಡ್ಬಿಟ್ವಿ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಇನ್ಮೇಲೆ ವಿಡಿಯೋ ಕ್ಲಾರಿಟಿ ಸಿಗಬೇಕು, ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಖುಷಿ ಅನ್ಸತೈತ್ರಿ, ಏನೋ ಒಂದು ಪ್ರೌಡ್ ಫೀಲ್ ಅನ್ಸತೈತಿ. ಸ್ವತಃ ದುಡ್ಡು ಮೇಲೆ ನಾವು ತೊಗೊಂಡು ನಾವು ಕಾಲ ಮೇಲೆ ನಾವು ನಿಂತ್ಕೇಸಿ ಯಾರ ಮೇಲೂ ಭಾರ ಆಗಿಲ್ಲಲ್ಲ, ಅದಕ್ಕೆ ಭಾಳ ಖುಷಿ ಆಗತೈತಿ. ಇವನು ಪ್ರೌಡ್ ಫೀಲ್ ಅನ್ಸತೈತಿ. ಹೆಂಗೆ ಅನ್ಸತೈತೆ? ಭಾರಿ ಅನ್ಸಾಯ್ತು. ಅಂದ್ರೆ ನಾವು ಇಷ್ಟು ಸಣ್ಣ ಏಜ್ದಾಗ, ಸಣ್ಣ ಏಜ್ ಅಂದ್ರೆ ಆಗೈತಿ ಏಜ್, ಆದ್ರೂ 23 ಸಾಕಲ ಏಜ್ ಆಗಕ್ಕೆ. ನಮಗೆ ನಾವು ಸಣ್ಣ ಹಾಂ, ಅಂದ್ರೆ ಇದು ಏನೇ, ಯಾಕಂದ್ರೆ ಇಯರ್ ಎಲ್ಲ ಚೇಂಜ್ ಆಗ್ತಾವೆ, ವಯಸ್ಸೆಲ್ಲ ಚೇಂಜ್ ಆಗ್ತವೆ. ನಮ್ಗೆ ಚೇಂಜ್ ಆಗಿಲ್ಲ ಅಂತ ಅನಿಸುತ್ತೆ. ಸರಿ ಗೈಸ್, ಅದ್ರ ಸಲುವಾಗಿ ಇಲ್ಲೇ ಲ್ಯಾಪ್ಟಾಪ್ ತೊಗೊಳಕ್ಕೆ ಬಂದೀವಿ. ಸೆಲೆಕ್ಷನ್ ಆಗೈತಿ, ಎಲ್ಲ ಆಯ್ತು. ಸೊ ಹೆಂಗೆ ಏನೇನೆಲ್ಲ ತೋರಿಸ್ತೇವಿ ಬರ್ರಿ. ಆ್ಯಂಡ್ ಹೋಗೋದು ಫಸ್ಟ್ ಇವ್ರ ಮನೆಗೆ ಹೋಗ್ತೇವಿ. ಲ್ಯಾಪ್ಟಾಪ್ ತೊಗೊಂಡೆ ಒಂದು ಸ್ವಲ್ಪ ಪೇಡೆ ಅದು ತೊಗೊಂಡು ಹೋಗೋಣ. ಪೇಡೆ ಗಿಡಿವೆ ಶುಭ ದಿನ ಐತಿ. ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಶಾಪಿಗೆ ಹೋಗಿ ಅದು ಮನೆಗೆ ಹೋಗಿ ಒಂದು ಸ್ವಲ್ಪ ಅಲ್ಲೆಲ್ಲ ಪೇಡೆ ಹಂಚಿ ಆಗಿದ್ದಾಗ ಶಾಪಿಗೆ ಹೋಗ್ಬಿಡ್ತೇವಿ. ಶಾಪ್ ಒಳಗೆ ಹೆಂಗೈತಿ ಏನೈತಿ ಎಲ್ಲ ಪ್ರತಿಯೊಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಾನು. ಶಾಪ್ಗೆ ಭಾಳ ದಿನ ಆಯ್ತು, ಒಂದು 10 ದಿವಸ ಆಯ್ತು. ಮತ್ತೆ ಎಲ್ಲರಿಗೂ ಸಾರಿ, ಯಾಕಂದ್ರೆ ನಾವು ಮೊಬೈಲ್ ಬಂದಿಟ್ಟಿದ್ದು ಬಿಕಾಸ್ ಪ್ರಮೋಷನ್ ಪರ್ಪಸ್ ನಾವು ಬೆಂಗಳೂರು, ಸೂರತ್ ಅಲ್ಲಿ ಇಲ್ಲಿ ಹೋಗೋದಾಗಿತ್ತು. ಬಟ್ ಇನ್ಮೇಲೆ ಕಂಟಿನ್ಯೂ ಆಗಿ ನಾವು ಶಾಪ್ ಕಾಲ್ ಮಾಡಿರಲ್ಲ, ಅವ್ರಿಗೆಲ್ಲ ಸಾರಿ ಪಿಕ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಜಮಖಂಡಿಯಿಂದ ಇಲ್ಲಿ ಮಟ್ಟ ಬಂದು ನನಗೆ ಗಿಫ್ಟ್ ಕೊಟ್ಟು ಹೋದ್ರು. ಸೊ ನಾನು ಅವಾಗ ಇದ್ದಿಲ್ಲ. ಸೊ ನನಗೂ ಬೇಜಾರಾಯ್ತು, ಮಿಸ್ ಆದ್ಮೇಲೆ ನಾನು ಮೀಟ್ ಆಗ್ಬೇಕಂತ ಬಂದಿದ್ರು. ಪಾಪ ಹಿಂಗಾಯ್ತಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು. ಬಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಪ್ರಜ್ಜು ಅಂತ ಹೇಳಿ ಅವ್ರ ಹೆಸರು ಪಜ್ಜು. ಸೊ ಥ್ಯಾಂಕ್ ಯು ಬ್ರೋ, ಗಿಫ್ಟ್ ಇಷ್ಟ ಆಯ್ತು, ಥ್ಯಾಂಕ್ ಯು. ಸೊ ಏನೇನು ಮಾಡ್ತೀವಿ ಏನೇನೆಲ್ಲ ಮತ್ತೆ ತೋರಿಸ್ತೇನೆ. ಲ್ಯಾಪ್ಟಾಪ್ ತೊಗೊಳಕ್ಕೆ ಬಂದೇವಿ, ಅಂದರೆ ಎಡಿಟಿಂಗ್ ಪರ್ಪಸ್ ತೊಗೊಳಕ್ಕೆ ಬಂದೇವಿ ಅಂತ ಹೇಳಿ ಸಜೆಸ್ಟ್ ಮಾಡಿದರು. ಪ್ರೈಸ್ ಅದು ನನಗೆ ಹೆಚ್ಚಿಗೆ ಅನ್ಸಾಕತ್ತಿ ಗೈಸ್. ಅಷ್ಟು ದುಡಿಬೇಕಾದ್ರೆ ನಾವು ಎಷ್ಟೋ ತಿಂಗಳಗಟ್ಟಲೆ ಕೆಲಸ ಮಾಡಬೇಕು. ಅಂದ್ರೆ ಸ್ವತಃ ಈಗ ಆಕಿನ ದುಡ್ಡು ತಗೋತ ಅಂದ್ರೆ ಮತ್ತೆ ಅಷ್ಟು ತಗೊಳ್ಮ ಹೆಚ್ಚಿಂದ ಮುಂದಾದ್ರೆ ತಗೋತೇವ್ರಿ, ಇನ್ನೊಂದು ತಗೋತೇವ್ರಿ. ಐಫೋನ್ ಇದೇ ತಗೊಂಡಿದ್ದೀನಿ. ಇದೇನು ಪ್ರಮೋಷನ್ ಪರ್ಪಸ್ ಅಲ್ಲ, ಸುಮ್ಮನೆ ನಾನು ತೊಗೊಳಕ್ಕೆ ನನ್ನ ಖುಷಿ ಚೆನ್ನಾಗಿ ಹೇಳತ್ತೀನಿ. ಲ್ಯಾಪ್ಟಾಪ್ ಸೊ ಅವರೆಲ್ಲ ಏನೇನು ಪ್ರೊಸೀಜರ್ ಎಲ್ಲ ಹೇಳಿದ್ರು, ಅದ್ರ ಜೊತೆ ಏನೇನು ಏನೇನು ಪ್ರತಿಯೊಂದು ಹೇಳ್ತೀನಿ. ಒಂದು 4 ವರ್ಷ ವಾರಂಟಿನೂ ಅನ್ನತ್ತಾರು. ಎಕ್ಸ್ಟ್ರಾ ನಾವು ತೊಗೊಳತ್ತೀವಿ, ಅದಕ್ಕೆ ಬೇರೆ ಚಾರ್ಜ್ ಕೊಡತ್ತೀವಿ. ಎಲ್ಲಿ ಹೋದ್ರು ಇಂಥ ಕಿತಾಪತಿ ಒಂದು ಬಿಡಂಗಿಲ್ಲ ನೋಡ್ರಿ. ಬರೀ ನಮ್ಮದೇ ನಾವು ಸರ್ಚ್ ಮಾಡ್ತೀವಿ. ನಮ್ಮ ಫೋಟೋ ಸರ್ಚ್ ಮಾಡತ್ತಿದ್ದೆ ಆ ಲ್ಯಾಪ್ಟಾಪ್ ಒಳಗೆ. ಸೂರ್ಯ ಭಯಕತ್ತಿದ್ದ, ಎಲ್ಲೋದ್ರೂ ನಿಂದ ಸರ್ಚ್ ಮಾಡ್ಕೋತಿಯಲ್ಲ, ನಂದು ಒಂದು ಸ್ವಲ್ಪ ಸರ್ಚ್ ಮಾಡಂತೇಳಿ. ಸೊ ಗೈಸ್, ನನ್ನ ಲೈಫ್ದಾಗ ಇನ್ನೊಂದು ಗ್ಯಾಜೆಟ್ ಆ್ಯಡ್ ಆಯ್ತು. ಆ್ಯಂಡ್ ನನ್ನ ಡ್ರೀಮ್ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊತ ಬರಾಕತ್ತೀನಿ ನಾನು. ಸೊ ನನಗೆ ಪ್ರೌಡ್ ಫೀಲ್ ಅನ್ಸತೈತಿ. ಬಿಕಾಸ್ ನಾ ಸ್ವತಃ ದುಡ್ದಿರುವಂಥ ದುಡ್ಡು, ಅದ್ರದ್ದು ಬೆಲೆ ಅಪ್ಪ ಹೇಳೋಕ್ಕಾಗಲ್ಲ. ಅದು ನಾವು 40,000 ರೂಪಾಯಿ ಕೊಟ್ವಿ ಇದಕ್ಕೆ ಲ್ಯಾಪ್ಟಾಪಿಗೆ. ಆ್ಯಂಡ್ 4 years ಏನೋ ವಾರಂಟಿ ತೊಗೊಂಡ್ವಿ. ನಂಗೆ ಎಷ್ಟು ಖುಷಿ ಆಗತ್ತಿತ್ತಪ್ಪ ಅಂದ್ರೆ ಭಾಳಷ್ಟು ಖುಷಿ ಆಗತ್ತಿತ್ತು. ಯಾರ ಮೇಲೂ ಡಿಪೆಂಡ್ ಆಗಿ, ಅಂದರೆ ಅಪ್ಪ ಅಮ್ಮನ ಮೇಲೆ ಫಸ್ಟ್ ಮಗು ಇದ್ದಾಗ ಆಗ್ತಿದ್ವಿ. ಆ್ಯಂಡ್ ಇವಾಗ ಏನು ಬುದ್ಧಿ ಬಂದೈತಲ್ಲ, ಅವಾಗಿಂದ ಇಂಡಿಪೆಂಡೆಂಟ್ ಆಗಿ ನಮ್ಮದು ನಾವೇ ವರ್ಕ್ ಮಾಡಿಕೊಂಡು ನಮ್ಗೆ ಏನು ಬೇಕಾದ್ರೆ ನಾವೇ ತೊಗೋತೀವಲ್ಲ, ಅದು
ಭಾಳ ಖುಷಿ ಅನ್ನಿಸ್ತೈತಿ. ಆ್ಯಂಡ್ ಇಲ್ಲಿ ಅವರು ಲ್ಯಾಪ್ಟಾಪ್ ಬಗ್ಗೆ ಎಲ್ಲ ಪ್ರತಿಯೊಂದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ಲಿಕ್ಕತ್ತಿದ್ರೆ ಹಿಂಗೈತಿ ಹಿಂಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಪ್ರತಿಯೊಂದು 8 GB ರ್ಯಾಮ್ ಐತಿ, ಆಮೇಲೆ ಎಡಿಟಿಂಗ್ ಪರ್ಪಸ್ ಚಲೋ ಐತಿ. ಸದ್ಯಕ್ಕೆ ನಮ್ಗೆ ಎಡಿಟಿಂಗ್ ಅಂದ್ರೆ ನಾವು ಶಾರ್ಟ್ ಮೂವಿ ಮಾಡ್ಲಿಕ್ಕತ್ತೀವಲ್ಲ ಇನ್ನು ಮುಂದೆ, ಸೊ ಅದ್ರ ಸಲುವಾಗಿ ಅದು ಬೆಸ್ಟ್ ಐತಿ ಅಂತೇಳಿ ತೊಗೊಂಡ್ವಿ. ಆ್ಯಂಡ್ ಇದು ನನ್ನ ಬರ್ತಡೇ ಸಲುವಾಗಿ ತೊಗೊಂಡಿದ್ದ. ಜುಲೈ 20 ತಾರೀಕು ನನ್ನ ಬರ್ತಡೇ ಐತಿ, ಬಟ್ ಅಡ್ವಾನ್ಸ್ ಬರ್ತಡೇ ಗಿಫ್ಟ್ ಇದು ನನಗೆ ನಾನು ಕೊಟ್ಟಿರುವಂಥ ಗಿಫ್ಟ್ ಇದೆ. ಸೊ ಖುಷಿ ಅನ್ಸತೈತಿ. ಆ್ಯಂಡ್ ಪ್ರತಿಯೊಂದು ಇನ್ನು ಎಡಿಟಿಂಗ್ ಅದು ಆಗಲಿ, ಆಮೇಲೆ ಕ್ಲಿಯಾರಿಟಿ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ಬೆಸ್ಟ್ ಅಂದರೆ ಬೆಸ್ಟ್ ಕೊಡೋಕೆ ಟ್ರೈ ಮಾಡ್ತೀವಿ. ವಿಡಿಯೋ ಎಲ್ಲನೂ ಚಲೋ ಮಾಡೋಕೆ ಟ್ರೈ ಮಾಡ್ತೀವಿ. ಈ ವೇ ನಾವೆಲ್ಲ ತೊಗೊಂಡೇವಲ್ಲ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಿ. ಆ್ಯಂಡ್ ಇನ್ನು ಮುಂದೂ ಕೂಡ ಸಪೋರ್ಟ್ ಮಾಡಿರಿ. ನನ್ನ ಒಂದೊಂದೊಂದೊಂದು ಡ್ರೀಮ್ಸ್ ಕಂಪ್ಲೀಟ್ ಮಾಡ್ಕೊಳತ್ತೇನೆ ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಆ್ಯಂಡ್ ಐ ಲವ್ ಯು ಸೋ ಮಚ್ ಗೈಸ್. ಥ್ಯಾಂಕ್ಸ್ ಅ ಲಾಟ್. ಇದು ರಿಮೂವ್ ಮಾಡಿ ಇದು ಲಾಗ್ ಭಾಳ ಸಣ್ಣದೈತೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದು ಮರಿಬೇಡ್ರಿ ಪ್ಲೀಸ್ ಹೇಳ್ರಿ.